ಸರ್ ನಾವು ಎಲ್ಲದಕ್ಕೂ ರೆಡಿ ಇದೀವಿ ಸರ್. ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ. ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇವೆ. ಒಟ್ಟಾರೆಯಾಗಿ ಅವರು ಕೂಡ ಒಂದ್ ಹೆಜ್ಜೆ ಮುಂದೆ ಇಡಿಸ್ಲಿ. ಅವರ ಏನು ಮಿತ್ರ ಪಕ್ಷದ ಒಂದು ಡಿಎಂಕೆ ಇದ್ದಾರೆ ಅವರ ನಾಯಕರು, ಒಂದ್ ಹೆಜ್ಜೆ ಮುಂದೆ ಬರಲಿ. ಅವರು ಕೂಡ ಪ್ರಯತ್ನ ಮಾಡ್ಲಿ. ನಾವೆಲ್ಲ ಸೇರೊಟ್ಟಾಗಿ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಅಣ್ಣ, ಈಗ ನಾನೊಂದು ಪಾಯಿಂಟ್ ಹೇಳ್ತೀನಿ. ನಾನು ಒಬ್ಬ ಯುವಕನಾಗಿ ಈಗ ತಾನೇ ನಾವೆಲ್ಲ ರಾಜಕಾರಣದಲ್ಲಿ ಬರಬೇಕು, ನಮ್ಮಂತ ಯುವಕರುಗಳು ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿರ್ತಕ್ಕಂಥ ಯುವಕರು ನಾವೇನ್ ಅಪೇಕ್ಷೆ ಪಡ್ತಾ ಇದೀವಿ ಅಂದ್ರೆ, ಸದನದ ಒಳಗಡೆ ಎಂತೆಂತ ಮಹನೀಯರು ಪುಣ್ಯಾತ್ಮರು ಎಂತೆಂತ ಅದ್ಭುತವಾದಂತ ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ. ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ. ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ, ಸಂಜೆ ಹನಿ, ಮನಿ ಹನಿ ಸರ್ಕಾರ ಆಗೋಗಿದೆ. ಇದು ವಿಪರ್ಯಾಸ ರೀ. ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕವಾದಂತ ಒಂದು ವಿಷಯಾಧಾರಿತವಾದಂತ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ. ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದ್ರೆ, ಸರ್ಕಾರ ಬೆಳಗ್ಗೆ ಮನಿ, ಸಂಜೆ ಹನಿ, ಮನಿ ಹನಿ ಸರ್ಕಾರ. ಈಗ ಅವರೇ ಸದನದ ಒಳಗಡೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಬಹಳ ಹಿರಿಯ ನಾಯಕರು. ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ರಕ್ಷಣೆ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಇನ್ನ ಬೇರೆ ಅವರು ಪಾಪ ಒಂದು ಮಾತು ಹೇಳ್ತಾರೆ, ಇದು ಬರೀ ನಾವು ಇಲ್ಲಿ ಕೂತಿದೀವಲ್ಲ ಕಾಂಗ್ರೆಸ್ನವರು, ನಮ್ದಲ್ಲಪ್ಪ, ಅಲ್ಲೂ ಇದೀರಿ, ಇಲ್ಲೂ ಇದೀರಿ, ಎಲ್ಲೆಲ್ಲೂ ಇದೀರಿ ಅಂತ ಹೇಳ್ತಾರೆ. ಅದೇನೋ 48 ಜನ ಇದ್ದಾರೆ ಅಂತಾರೆ, 90 ಜನ ಅಂತಾರೆ, 100 ಜನ. ಎಷ್ಟು ಜನ ಇದಾರೋ ಯಾರಿದಾರೋ ದಯಮಾಡಿ ಅದನ್ನ ಹೊರಗಡೆ ತಗೊಂಡ್ಬನ್ನಿ, ಒಂದು ದೂರು ಕೊಡಿ. ಇಷ್ಟು ದಿನ ಬೇಕಾ? ದಾಖಲೆ ಇದೆ ಅಂತ ಹೇಳ್ತೀರಿ, ದೂರು ಕೊಡ್ಲಿಕ್ಕೆ ಮೀಣಾಮೇಷ ಎಣಿಸ್ತೀರಿ, 4 ದಿನ 5 ದಿನ ಆಗೋಯ್ತು. ಏನಾದ್ರೂ ಒಂದು ಸ್ಪಷ್ಟವಾದಂತ ನಿರ್ಧಾರ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.